ಆತ್ಮೀಯರೇ, ಮಿರ್ಲೆಯ ಶ್ರೀ ಹುಣಸಮ್ಮ ತಾಯಿ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಕಲ್ಯಾಣಿಯ ಕೊಳ ಇತ್ತೆಂಬ ಒಂದು ಮಾಹಿತಿ ಇದೆ. ಆದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಇದನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಅದೇ ಜಾಗದಲ್ಲಿ ಕಲ್ಯಾಣಿಯನ್ನು ನಿರ್ಮಿಸಲು ಊರಿನ ಯುವಕರು, ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳೆಲ್ಲ ಒಂದಾಗಿ ಕಲ್ಯಾಣಿ ಕೊಳವನ್ನು ನಿರ್ಮಾಣ ಮಾಡಲು ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ. ಈ ಜಾಗ ಇರುವುದು ದೇವಸ್ಥಾನದ ಹತ್ತಿರದಲ್ಲಿರುವ ಒಂದು ಮುಖ್ಯ ರಸ್ತೆಯಿಂದ ಹತ್ತಿರದಲ್ಲಿ. ಮಾಡಿ ಅಲ್ಲಿ ಹೊಡೀರಿ, ಬಾರಿ ಬಾಲು ಇಲ್ಲಿಗೆ 4-5 ಜನ ನೀವು ಹಾರೆ ಹೊಡೀರಿ. ಗುದ್ಲಿ ಒಂದು 4 ಮಾಡಿ ತೆಗೀರಿ. ಗುದ್ಲಿ ಇಟ್ಕೊಳ್ಳಿ ಅವರು. ಇಲ್ಲಿ ಒಂದು 4 ಮಾಡಿ ಬಾರಿ ಪೂರ್ವ ದಿಕ್ಕಿಗೆ ತಿರ್ಕೊ. ಇಲ್ಲಿ ಬಾ, ಇಲ್ಲಿ ಈ ದಿಕ್ಕಿಗೆ ತಿರ್ಕೊಂಡು ತೆಗಿ. ಹಿಡ್ಕೊಂಡ ಸಾಕು ಅಷ್ಟೇ. ಬನ್ನಿ ಸರ್, ಇನ್ನೊಬ್ರಿಗೆ ಕಂಟ್ರಾಕ್ಟರ್ ಯಾರು 4 ಮಾಡಿ ತೆಗೀರಿ. ನನ್ನ ಕೈಲಿ ಏನು ಮಾಡಿಸಿಲ್ಲ ಅಂತ ಎಲ್ಲ ಹೇಳಿಬಿಟ್ಟಿರಿ. ನೀರು ಹಾಕಿದ್ರಾ? ಇಲ್ಲೇ ಅರ್ಧ ಕಡೆ ಬೈಕ್ ಕೊಂಡಿರ್ತೇವೆ ನೋಡಿ. ಮುತ್ತೈದರಿಗೆಲ್ಲ ಹೂ ಕೊಡಿ. ಹೂ ಜಾಸ್ತಿ ತರಿಸುತ್ತೆ ಪುಡಿ ಎಲ್ಲ. ಬನ್ನಿ ಬನ್ನಿ ಮತ್ತೆ ತಿಂತಾರೆ ಒಂದು ಹೊಡೆಯಿರಿ. ಉಪಾಧ್ಯಕ್ಷ ಇಲ್ಲೇ ಒಂದು ಬನ್ನಿ. ಮಾಜಿ ಅಧ್ಯಕ್ಷ ಎಲ್ಲರೂ ನೀವು ಇಟ್ಕೊಳ್ಳಿ. ಒಳ್ಳೆದಾಗಲಿ ಕೇಳ್ಕೊಂಡು ಯಾ ಫಲ ನಿರ್ಯಹ ಫಲಾಯಶ್ಚ ಪುಷ್ಪಣಿ ಬೃಹಸ್ಪತಿ ಪ್ರಸುಸ್ಥಾನ ಸುದ್ದಿರಸ್ತು ಮನೋ ಅಭೀಷ್ಟ ಸಿದ್ಧಿರಸ್ತು ತಾಳಿದ. ಬನ್ನಿ ಸರ್, ನೀವು ಕಡೆ ಬನ್ನಿ. ಬನ್ನಿ ಸರ್, ಬನ್ನಿ ಮಂಜಣ್ಣ. ಗಣಪತಿ ಇಲ್ಲಿಡಿ ನೇತ್ರ. ಗಣಪತಿ ಇಲ್ಲಿಡೋದು ಸಿಂಧು. ಏನು ಮಾಡ್ಬೋದು? ಇದನ್ನ ನೀವು ಮನೆಗೆ ಉಪಯೋಗಿಸ್ಕೊಳ್ಳೋದು. ಎಲ್ಲರೂ ಮುಟ್ಟು ಕೊಟ್ಬಿಡಿ. ಸರಿ, ಏನು ಸಣ್ಣಾಗಿದೆ ಹಾಕ್ಬಿಟ್ಟು ಕೊಡಿ. ಎಲ್ಲರೂ ಅವು ಹೂ ತೆಗೀರಿ. ಕೊನೆಯಲ್ಲಿ ಹಿಂಗಿದ್ದು ಹಿಂಗಾಯ್ತು ಅನ್ನಂಗಿರ್ಬೇಕು ಮಂಜೂರೇ. ಆಯ್ತು, ಪೂಜೆ ಆಯ್ತು ತಗೊಳ್ಳಿ, ಕೊಡಿ ಪ್ರಸಾದ. ಬನ್ನಿ ಮಂಜು, ನೀವು ನಮ್ಮ ಮಿರ್ಲೆ ಗ್ರಾಮದಲ್ಲಿ ಕಲ್ಯಾಣಿ ಎಲ್ಲೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇದೇ ಮೊದಲು ಹುಣಸಮ್ಮನ ದೇವಸ್ಥಾನದ ಒಂದು ಸನ್ನಿಧಿನಲ್ಲಿ ಕಲ್ಯಾಣಿ ಕಾರ್ಯನ ಮಾಡ್ತಾಯಿದೆ. ಇದಕ್ಕೆ ಅನುದಾನ ಕೊಟ್ಟಂಥ ಸರ್ಕಾರ ಇರ್ಬೋದು, ನರೇಗಾ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತು ಅದಕ್ಕೆ ನಿಂತು ಮಾಡ್ತಕ್ಕಂಥ ಯುವಕರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆ ಕಲ್ಯಾಣಿ ಅವಶ್ಯಕತೆ ಈಗ ಈ ತಿಂಗಳಲ್ಲಿ 22-23 ಹುಣಸಮ್ಮನ ಹಬ್ಬ ಜಾತ್ರೆ ಇದೆ. ಕಾಲುವೆ ನೀರಿನ ಅಭಾವ ಇದೆ. ಈ ಮುಡಿ ಕೊಡುವಂಥವರು, ಮಕ್ಕಳಿಗೆ ದೊಡ್ಡವ್ರಿಗೆ ಮುಡಿ ಕೊಡುವಂಥವ್ರು ಸ್ನಾನ ಮಾಡೋದಕ್ಕೆ ನೀರಿನ ಒಂದು ತೊಂದರೆ ಇತ್ತು. ಅಂದರೆ ಬೋರ್ವೆಲ್ ಇದೆ. ಈಗ ಈ ಒಂದು ಇದರಿಂದ ಭಾಳಷ್ಟು ಅನುಕೂಲನೂ ಆಗ್ತದೆ. ಮತ್ತು ಈ ಬೇಸಿಗೆ ಕಾಲದಲ್ಲಿ ನೀರು ಸಹ ಸಿಗುತ್ತೆ. ಅದನ್ನು ಸ್ವಲ್ಪ ನಿರ್ವಹಣೆನ ಗ್ರಾಮ ಪಂಚಾಯತಿಯವರು ಮುಂದೆ ಇದಾದಮೇಲೆ ಕಲ್ಯಾಣಿ ಕೆಲಸ ಪೂರ್ಣ ಆಗಿ ಅದರ ಏನೋ ಉದ್ಘಾಟನೆ ಆದಮೇಲೆ ಅದರ ನಿರ್ವಹಣೆ ಕೆಲಸನ ಪಂಚಾಯತಿಯವರು ಸ್ವಲ್ಪ ಗಮನ ವಹಿಸಿದ್ರೆ 1 ತಿಂಗಳಲ್ಲಿ 1 ದಿನ ಕಳಿಸಿ ಅದು ಗಲೀಜು ಅದು ಇದು ತೆಗೆಸಿದ್ರೆ ಇನ್ನೂ ಅದು ಪ್ರಬುದ್ಧಮಾನಕ್ಕೆ ಬರ್ತದೆ. ಅದು
ಗ್ರಾಮಕ್ಕೆ ಮತ್ತು 9 ಗ್ರಾಮದವ್ರಿಗೂ ಸಹ ಅದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ನಿಂತು ಮಾಡ್ತಾ ಇರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹಿಂದೆ 50 ವರ್ಷ ಹಿಂದೆ ಇದು ಕಲ್ಯಾಣಿ ಕೊಳೆ ಅಂತ ಇತ್ತು. ಆಗ ನಮ್ಮ ಹಿರಿಕರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಮುಡಿ ಕೊಡ್ಕೊಂಡು ಹೋಗ್ತಾಯಿದ್ರು. ಇಚ್ಚಿದ ದಿವಸದಿಂದ ದುರಸ್ತಿ ಆಗಿತ್ತು. ಅದನ್ನು ಈಗ ಮತ್ತೆ ನಾವು ಒಂದು ಇದು ಮಾಡಿ ಕಲ್ಯಾಣಿ ಕೊಳೆ ಜನಕ್ಕೆ ಒಂದು ಅನುಕೂಲ ಆಗಲಿ. ಬೇಸಿಗೆಯಲ್ಲಿ ನೀರಂತೂ ಬಿಡೋದಿಲ್ಲ. ಇದೊಂದು ಹೊರಗಡೆ ಬಂದ ಜನಗಳಿಗೆ ಮುಡಿ ಕೊಡೋಕ್ಕೆ ಸ್ನಾನ ಮಾಡೋಕ್ಕೆ ನೀರಿಲ್ಲೇ ಪರದಾಡ್ತಿರು. ಈಗ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಮೆಂಬರ್ ಸಹಕಾರದಿಂದ ಇದು ನರೇಗಾದಕ್ಕೆ ದುಡ್ಡು ಹಾಕ್ಕೊಂಡು ಕಲ್ಯಾಣವ ಪುನರ್ನಿರ್ಮಾಣ ಮಾಡಬೇಕು ಅಂತ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಹಿರಿಕರ ಸಹಕಾರ ಕೊಡಬೇಕು. ಈ ಭೂಮಿ ಸುತ್ತಮುತ್ತ ಇರೋರು ಗಲೀಜು ಮಾಡ್ದಂಗೆ ಅವರು ಕಾಪಾಡಬೇಕು. ನಾವು ಸ್ವಂತ ಕಾಪಾಡಬೇಕು. ನಾವು ಮಾಡ್ತೀವಿ ಪಂಚಾಯತಿಯವರು. ದಿನ ಪಂಚಾಯತಿಯವರು ಮಾಡೋಕ್ಕಾಗಲ್ಲ. ಸುತ್ತ ಜನ ಇರೋರು ಕಾಪಾಡಬೇಕು. ಈ ಒಂದಕ್ಕೆ ನಮ್ಮ ಮೆಂಬರ್ಗಳು 17 ಜನ ಮೆಂಬರ್ಗಳು ಸೇರಿ ಇದಕ್ಕೆ ಭಾಳ ಶ್ರಮಪಟ್ಟು ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮಿರ್ಲೆ ಹುಣಸಮ್ಮ ತಾಯಿ ಈ ಸುತ್ತಮುತ್ತ 9 ಗ್ರಾಮಗಳ ಒಂದು ಶಕ್ತಿ ದೇವತೆ ಅಂತೇಳಿ ಎಲ್ಲರೂ ಕೂಡ ನಂಬಿದ್ದಾರೆ. ಪ್ರತಿ ವರ್ಷ ಶಿವರಾತ್ರಿ ಆದಂಥ ಮರುವಾರದಲ್ಲಿ ಕಲ್ಯಾಣಿ ಇತ್ತು ಅನ್ನೋದು ಒಂದು ನಂಬಿಕೆ. ಆ ಒಂದು ಸಂದರ್ಭದಲ್ಲಿ ಇದನ್ನು ಉತ್ಖನನ ಮಾಡಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಿಂದ ಮತ್ತು ಅಲ್ಲಿನ ಅಧ್ಯಕ್ಷರು ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ಇದನ್ನು ಇವತ್ತು ಒಳ್ಳೆಯ ಮಹತ್ಕಾರ್ಯಕ್ಕೆ ಇವತ್ತು ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದಕ್ಕೆ ಒಳ್ಳೆಯದಾಗಲಿ. ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತ 9 ಹಳ್ಳಿಗಳ ಎಲ್ಲ ಒಂದು ಇದಾಗಿ ನಾವು ಅವ್ರಿಗೆ ಬೆಂಬಲ